ಹಾಯ್ ಗೈಸ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮೆಲ್ಲರ ಪ್ರೀತಿಯ ದಾಕ್ಷು. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಮಸ್ತಾಗಿದ್ದೀನಿ. ಆ್ಯಂಡ್ ಸಾರಿ ಲೈಟ್ ಇಲ್ಲ. ಅಮ್ಮ ಲೈಟ್ ಆನ್ ಮಾಡೋಣ. ಅತ್ತೆ ಈ ಲೈಟ್ ಇಲ್ವಾ ಅತ್ತೆ? ಆ ಲೈಟ್ ಆನ್ ಮಾಡು ಪ್ಲೀಸ್. ಈಗ ತಾನೇ ಒಂದು ಬ್ಲಾಗ್ ಮುಗಿಸ್ಕೊಂಡು ಬಂದಿದ್ದೀನಿ ಆ್ಯಂಡ್ ಇನ್ನೊಂದು ಬ್ಲಾಗ್ ಮಾಡ್ತಿದ್ದೀನಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಥರ ಸೌಜನ್ಯ ಕೇಸ್ ಕಾಂಟ್ರವರ್ಸಿ ನಡೀತಿದೆ. ಸೊ ನಾನು ಅದ್ರ ಬಗ್ಗೆ ನನ್ನ ರಿಯಾಕ್ಷನ್ ಏನು ಅಂತ ಅಂದ್ಬಿಟ್ಟು ಬ್ಲಾಗ್ ಮಾಡ್ತಿದ್ದೀನಿ. ಆ್ಯಂಡ್ ಈ ಬ್ಲಾಗ್ ಪೂರ ನೋಡಿ ಆ್ಯಂಡ್ ಆ ವಿಡಿಯೋ ನೋಡಿಲ್ಲ ಅಂದರೆ ಆ ವಿಡಿಯೋ ಕೂಡ ನೋಡಿ, ಪ್ಲೀಸ್ ಮಿಸ್ ಮಾಡಬೇಡಿ. ಸೊ ಸೌಜನ್ಯ ಬಗ್ಗೆ ಹೇಳೋದಾದರೆ ಲೈಕ್ ಶಿ ಈಸ್ 16 ಇಯರ್ಸ್ ಓಲ್ಡ್, PUC ಓದ್ತಿರೋಂತಹ ಹುಡುಗಿ. ಆ್ಯಂಡ್ ಇದು 10 ಇಯರ್ಸ್ ಬ್ಯಾಕ್ ಸ್ಟೋರಿ. ಈಗ ಎಲ್ರಿಗೂ ಲೈಕ್ ಗೊತ್ತಾಗಿದೆ. ಸೊ ಎಲ್ಲರೂ ಆ ವಿಡಿಯೋನ ದಯವಿಟ್ಟು ನೋಡಿ. ಆ್ಯಂಡ್ ನಾನು ಕೂಡ ಡೌನ್ಲೋಡ್ ಮಾಡಿದ್ದೀನಿ ಬಿಕಾಸ್ ಆ ವಿಡಿಯೋ ಎಲ್ಲ ಕಡೆ ಡಿಲೀಟ್ ಆಗ್ತಿದೆ. ಆ್ಯಂಡ್ ಪೋಸ್ಟ್ ಮಾಡಿದ ತಕ್ಷಣ ಲೈಕ್ ಬೇರೆ ಕಡೆಯಿಂದ ಎಲ್ಲ ಡಿಲೀಟ್ ಮಾಡು ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ಎಲ್ಲರೂ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಸೊ ಸಮೀರ್ ಅವ್ರ ಕಡೆಯಲ್ಲಿ ನಾವು ನಿಂತ್ಕೊಳ್ಳೋಣ. ಅವರಿಗೆ ಅದು ಇದು ಫೇಕ್ ನ್ಯೂಸ್ ಏನೋ ಅರೆಸ್ಟ್ ಆಗಿದ್ದಾರೆ. ಆ್ಯಂಡ್ ಲೈಕ್ 35 lakhs ತೊಗೊಂಡಿದ್ದಾನೆ, ಅದು ಇದು ಅಂತ ಮಣ್ಣು ಮಸಿ ಏನೇನೋ ಹೇಳ್ತಿದ್ದಾರೆ. ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಿಲ್ಲ ಅಂದರೆ ಬೇಡ. ಅಟ್ಲೀಸ್ಟ್ ಫುಲ್ ಲೈಕ್ 10 yearsದು ಇನ್ವೆಸ್ಟಿಗೇಷನ್ ಅಂದರೆ ಸುಮ್ಮನೆ ಅಲ್ಲ. ನಿಮ್ಮ ಕೈಲಿ ಆದರೆ ಸಪೋರ್ಟ್ ಮಾಡಿ, ಇಲ್ಲ ಅಂದರೆ ಬೇಡ ಮಾಡಬೇಡಿ. ಅದನ್ನು ಬಿಟ್ಬಿಟ್ಟು ವಾಟ್ ಬಿಲ್ಶಿಟ್ಸ್ ಥರ ಲೈಕ್ ಏನು ಅವನು ದುಡ್ಡು ತೊಗೊಂಡಿದ್ದಾನೆ, ಅವನಿಗೇನು ಗೊತ್ತು ಧರ್ಮಸ್ಥಳ ಬಗ್ಗೆ ಅಂತ ಎಲ್ಲ ಅವನು ವಿತ್ ಪ್ರೂಫ್ ಮಾತಾಡ್ತಿದ್ದಾನೆ. ಆ್ಯಂಡ್ ಅದನ್ನು ಕೂಡ ಅವರು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಿದ್ದಾರೆ. ಸೊ ನನಗೆ ಏನು ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ ಅಂದರೆ ಧರ್ಮಸ್ಥಳ ಜೈನ್ ಟೆಂಪಲ್ ಅನ್ನೋದು ತಡ್ಕೊಳಕ್ಕಾಗಿಲ್ಲ. ಆ್ಯಂಡ್ ಅಂಥ ಒಳ್ಳೆ ಪುಣ್ಯ ಕ್ಷೇತ್ರದಲ್ಲಿ ಈ ಥರ ಅಲ್ಲೇ ನೇತ್ರಾವತಿ ಅಂತೆ, ಧರ್ಮಸ್ಥಳ ಈ ಕಡೆ ಆ ಕಡೆನೇ ಈ ಥರ ಎಲ್ಲ ನಡೀತಿದೆ ಅಂದರೆ ಇನ್ನೂ ಈ ಸೊಸೈಟಿಲಿ ಇನ್ನೂ ಎಷ್ಟು ಥರ ಕೇಸಸ್ ಇದೆ. ಆ್ಯಂಡ್ ಇದು ನಮಗೆ ಒಂದು 5% ಗೊತ್ತಿದ್ರೆ ಇನ್ನೂ ನಮಗೆ ಗೊತ್ತಿಲ್ಲದೆ ಇರೋವಂಥದ್ದು ಎಷ್ಟು ಇರುತ್ತೆ. ಸೊ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ ಆ್ಯಸ್ ಅ ಗರ್ಲ್ ಆಗಿ ನೀವು ಲೈಕ್ ಆ್ಯಸ್ ಅ ಗರ್ಲ್ ಆಗಿ ವಾಟ್ ಐ ಮೀನ್ ಅಂದರೆ ನಿಮ್ಮ ಬ್ಯಾಗಲ್ಲಿ ಯಾವಾಗಲೂ ಒಂದು ಪೆಪ್ಪರ್ ಸ್ಪ್ರೇ ಇಟ್ಕೊಂಡು ಓಡಾಡಿ. ಆ್ಯಂಡ್ ನನಗೂ ಕೂಡ ಇದನ್ನ ನನ್ನ ಇಂಗ್ಲೀಷ್ ಟೀಚರ್ ಹೇಳಿದ್ದಾರೆ. ಸೊ ಆಲ್ಮೋಸ್ಟ್ ಅದು 400 rupees ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ. ಸೊ ಅದಾದಮೇಲೆ ಇನ್ನೂ ಒಂದು ಹೇಳ್ತಾರೆ, ನಿಮ್ಗೆ ಎಷ್ಟು ಫುಲ್ ಕೇರ್ಫುಲ್ ಆಗಿರಿ. ಆ್ಯಂಡ್ ನೀವು ಹಾಕೋ ಬಟ್ಟೆ ಅಂತ ನನಗೆ ಯಾವತ್ತೂ ಜಡ್ಜ್ ಮಾಡಲ್ಲ. ಬಿಕಾಸ್ ನೋಡಬೇಕು ಅಂತ ಇದ್ದರೆ ಹುಡುಗರು ಏನು ಬೇಕಾದರೂ ಮಾಡ್ತಾರೆ. ಸೊ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಆ್ಯಂಡ್ ಆದಷ್ಟು ಸೇಫ್ ಆಗಿರಿ. ಸೊ ಅದಾದಮೇಲೆ ಕೇರ್ಫುಲ್ ಆಗಿರಿ. ಏನಾದರೂ ನಿಮಗೆ ಒಂದೇ ಒಂದು ಚೂರು ಲೈಕ್ ನಿಮಗೆ ನೋಡಿದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಲೈಕ್ ಅವ್ರು ಯಾವ ರೀತಿಲಿ ನೋಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಆವಾಗ ಆದಷ್ಟು ಸೇಫ್ ಆಗಿರಿ. ಆ್ಯಂಡ್ ನಿಮ್ಮ ಮನೆಯವ್ರಿಗೆ ಲೈವ್ ಲೊಕೇಶನ್ ಸೆಂಡ್ ಮಾಡಿ. ಅದಾದಮೇಲೆ ಇನ್ನೂ ಫುಲ್ ಆಮೇಲೆ ಈಗ ವುಮೆನ್ಸ್ಗೆ ಅಂತಲೇ ಸಪ್ರೇಟ್ ಪೊಲೀಸ್ ಇದ್ದಾರೆ. ಸೊ ಅವ್ರಿಗೂ ಕೂಡ ಕಾಂಟ್ಯಾಕ್ಟ್ ಮಾಡಿ. ಸೊ ಗೈಸ್ ನಾನು ಈಗ ಬಂದು ಇಷ್ಟೆಲ್ಲ ಮಾತಾಡ್ತಿದ್ದೀನಿ ಬಿಕಾಸ್ ನನಗೆ ಇದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ನನಗಂತೂ ಕೇಳಿ ತುಂಬ ಬೇಜಾರಾಯಿತು. ಆಲ್ವೇಸ್ ವಿಲ್ ಸಪೋರ್ಟ್ ಫಾರ್ ಸಮೀರ್. ಅವರ ಒಂದು ಎಫರ್ಟ್ಸ್ಗೆ ಹ್ಯಾಟ್ಸ್ ಆಫ್ ಮಾಡಬೇಕು. ಬಿಕಾಸ್ ಯಾರಿಗೂ ಆಲ್ಮೋಸ್ಟ್ ಗೊತ್ತಿರಲಿಲ್ಲ. 10 years ಬ್ಯಾಕ್ ಆ ವಿಷಯನ ಇನ್ವೆಸ್ಟಿಗೇಟ್ ಮಾಡಿ ಒಂದು ಯೂಟ್ಯೂಬಲ್ಲಿ ಹಾಕಿದ್ದಾರೆ ಅಂದರೆ ದಟ್ ಈಸ್ ನಾಟ್ ಅ ಸ್ಮಾಲ್ ಥಿಂಗ್. ಆ್ಯಂಡ್ ಸೊ ಈ ಮೀಡಿಯಾದವ್ರಿಗೆ ಬಿಡಿ. ಆ್ಯಂಡ್ ಬೇರೆದನ್ನೆಲ್ಲ ಹಾಕ್ತಾರೆ. ಇದನ್ನ ಹಾಕೋದಕ್ಕೆ ಅವರಿಗೆ ಆಗಲ್ಲ ಬಿಕಾಸ್ ಅವ್ರಿಗೂ ಏನೋ ಕೊಟ್ಟಿರ್ತಾರೆ. ದಟ್ಸ್ ಓಕೆ ಫೈನ್. ಆ್ಯಂಡ್ ಎಲ್ಲರೂ ಆ ಒಂದು ಬಟ್ಟೆಗೆ ವಾಟ್ ಎವರ್ ನೀವು ಒಂದು ಕೆಲಸ ಮಾಡ್ತಿದ್ದೀರಾ ಅಂದಮೇಲೆ ಅದಕ್ಕೆ ರೆಸ್ಪೆಕ್ಟ್ ಕೊಡಿ. ಸೊ ಒಂದು ವಾಟ್ ಎವರ್ ಇವಾಗ ನಾನು ಕಾಲೇಜ್ ID ಕಾರ್ಡ್ ಹಾಕ್ತಿದ್ದೀನಿ ಅಂದರೆ ನಾನು ನನ್ನ ಕಾಲೇಜ್ನ ರೆಪ್ರೆಸೆಂಟ್ ಮಾಡ್ತಿದ್ದೀನಿ. ಸೊ ದಟ್ ಐ ಹ್ಯಾವ್ ಟು ಬಿ ವಾಟ್ ನಾನು ನನ್ನ ಬಿಹೇವ್ ಲೈಕ್ ವಾಟ್ ಐ ಹ್ಯಾವ್ ಟು ಬಿಹೇವ್ ಮೈ ಸೆಲ್ಫ್. ಅದಾದಮೇಲೆ ಒಬ್ಬರು ಪೊಲೀಸು ಅಷ್ಟೇ, ಅವರು ಆ ಯೂನಿಫಾರ್ಮ್ನ ಹಾಕ್ತಿದ್ದಾರೆ ಅಂದರೆ ಅದಕ್ಕೆ ಲಾಯಲ್ ಆಗಿರಬೇಕು. ಸೊ ಅಷ್ಟೇ ಹೇಳೋದು. ಬೇಜಾರಾಯಿತು. ಆ್ಯಂಡ್ ಆ ವಿಡಿಯೋನ ಪ್ಲೀಸ್ ದಯವಿಟ್ಟು ನೋಡಿ, ಪ್ಲೀಸ್ ನಿಮ್ಗೆಲ್ರಿಗೂ ಗೊತ್ತಾಗುತ್ತೆ. ಆ್ಯಂಡ್ ಸೊ ಗೈಸ್ ಅಷ್ಟೇ ಇದು ಹೇಳಬೇಕು ಅನ್ನಿಸ್ತು, ಹೇಳಿದೆ. ಕ್ಲಾರಿಟಿ ಇಲ್ಲ ಅಂದರೆ ಬೇಜಾರು ಮಾಡ್ಕೊಂಬಿಡಿ.
ಆಲ್ಮೋಸ್ಟ್ 6-10 ಆಯಿತು. ಜಸ್ಟ್ ಇವಾಗ ಬಂದೆ. ನಾನು ಐ ಡಿ ಕಾರ್ಡ್ ಕೂಡ ಈಗ ರಿಮೂವ್ ಮಾಡಿದೆ. ಸೊ ತುಂಬ ಡೀಟೇಲ್ ಆಗಿ ಹೋದರೆ ಚೆನ್ನಾಗಿರಲ್ಲ ಅನ್ನಿಸ್ತು. ಸೊ ಹಾಗಾಗಿ ಸುಮ್ಮನೆ ಮೇಲ್ಮೇಲೆ ವಾಟ್ ಮೈ ರಿಯಾಕ್ಷನ್ ಅಂತ ಬ್ಲಾಗ್ ಮಾಡ್ತಿದ್ದೀನಿ. ಎಸ್, ಕಾಂಟ್ರವರ್ಸಿ ಆದರೆ ನೋಡ್ಕೊಳ್ಳೋಣ ಬಿಡಿ ಗೈಸ್. ಒಂದು ಹುಡುಗಿಗೋಸ್ಕರ ತಾನೆ, ಆ್ಯಂಡ್ ಸಮೀರ್ಗೋಸ್ಕರ ಜಾಬ್ ಗೈಸ್. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಆಗೋದಿಲ್ಲ. ನನಗಂತೂ ಆಲ್ಮೋಸ್ಟ್ ಬೆಳಗ್ಗೆ ಎದ್ದಿದ ತಕ್ಷಣ, ನಾನು ಮೊನ್ನೆ ಆ ವಿಡಿಯೋ ನೋಡಿದ್ದು, ಎದ್ದಿದ ತಕ್ಷಣವೇ ಫುಲ್ ಬ್ಲ್ಯಾಂಕ್ ಆಗಿಬಿಟ್ಟೆ. 4 ಕೇಸು, ಇನ್ನೂ ಅದು 4 ಕೇಸು. ಆ್ಯಟ್ಸ್ ಆಫ್. ಆ್ಯಂಡ್ ಇವತ್ತು ನಮ್ಮ ಮನೇಲಿ, ನಮ್ಮ ಅತ್ತೆ ಮನೇಲಿ ನಮ್ಮ ಮಮ್ಮಿಗೆ ಮಡ್ಲಕ್ಕಿ ಹಾಕ್ತಿದ್ದಾರೆ. ಆ್ಯಂಡ್ ಹಾಕಿದ್ದಾಯಿತು. ಸೊ ನಮ್ಮಮ್ಮ ಸ್ಯಾರಿ ಉಟ್ಕೊಂಬರಕ್ಕೆ ಹೋಗಿದ್ದಾರೆ. ಆ್ಯಂಡ್ ಇವತ್ತು ರಾಯರ ಬರ್ಡೇ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಬಾಯ್ ಗೈಸ್, ಬಾಯ್ ಬಾಯ್ ಬಾಯ್. ಗೈಸ್ ನೋಡಿ, ನಮ್ಮಮ್ಮನೂ ಕೂಡ ಹೇಳ್ತಾರೆ ಹೆಣ್ಮಕ್ಳು ಯಾವ ಥರ ಇರಬೇಕು ಅಂತ ಅಂದ್ಬಿಟ್ಟು. ಸ್ಟ್ರಾಂಗ್ ಆಗಿರಬೇಕು, ಎಚ್ಚೆತ್ಕೋಬೇಕು, ಕೇರ್ಫುಲ್ ಆಗಿರಬೇಕು, ಧೈರ್ಯವಾಗಿರಬೇಕು ಅಂತ ಪರಡಿ ನನ್ನ ಮಕ್ಕಳಿಗೆ 2 ಬಾರಿಸ್ಬೇಕು. ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಿ ದಯವಿಟ್ಟು ಹೇಳ್ತೀನಿ. ಯಾವುದೇ ಹೆಣ್ಮಕ್ಳು ಇನ್ನು ಮುಂದೆ ಯಾರು ಈ ಥರ ಬಲಿ ಆಗಬಾರ್ದು. ಅತ್ತೆ ನೀನು ಯಾವತ್ತಾಗ್ಲಿ ಸ್ಟ್ರಾಂಗ್ ಆಗಿರ್ಬೇಕು. ಅವ್ರಿಗೆಲ್ಲ ನೀವೇ ತಿರುಗಿ ಬೀಳೋ ತರ ಇರ್ಬೇಕು. ಯಾ ನನ್ನ ಮಕ್ಳು ಬಂದ್ರು ನೀವೇ ಮುಲಾಜ್ ನೋಡ್ದಿರ್ತಾರ. ನಮ್ಗೆ ಎಷ್ಟು ಕೆಪಾಸಿಟಿ ಇದೆ, ನಮ್ಗೆ ಎಷ್ಟು ಧೈರ್ಯ ಇದೆ ಅಂತ ನಾವು ತೋರಿಸ್ಬೇಕು. ನಾವ್ ಈ ತರ ಹೆದರ್ಕೊಂಡು ಕುತ್ಕೊಂಡಷ್ಟು ಅಂತ ಪರೋಡಿಗೆ ನನ್ನ ಮಕ್ಳು ಮತ್ತೆ ಇನ್ನ ಅವ್ರವ್ರು ಮುಂದಿರ್ತಾನೆ ಇರ್ತಾರೆ. ನಾವ್ ಅದನ್ನ ಹುಟ್ಟಿಸೋದ್ರಿಂದ ನಿಲ್ಲಿಸ್ಬೇಕು. ನಾವೇನ್ ದಬ್ಬಾಕೋದು ನೋಡಿ ಗೈಸ್, ನಮ್ಮ ಮನೇಲಿ ಎಷ್ಟು ಮೆಚೂರಿಟಿ ಅಪ್ಡೇಟೆಡ್ ಪೇರೆಂಟ್ಸ್ ಇದ್ದಾರೆ ನನಗೆ. ನಾನು ಅದಕ್ಕೆ ಸ್ಟ್ರಾಂಗ್. ಏನಂತೀರಾ ಗೈಸ್? ಅಲ್ಲಿ ನೋಡಿ